ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನಪ್ಪ ಇವತ್ತು ಬೆಳಗ್ಗೆ ವಿಡಿಯೋ ಶುರು ಮಾಡಿದ್ದಾಳೆ ಅಂತ ನೋಡ್ತಿದ್ದೀರಾ? ಹೌದು, ಇವತ್ತು ವಿಡಿಯೋ ಶುರು ಮಾಡೋದಕ್ಕೆ ಕಾರಣ ಇದೆ. ಏನಪ್ಪ ಕಾರಣ ಅಂತಂದರೆ, ನಿನ್ನೆ ನೈಟ್ ಒಂದು ಶಾರ್ಟ್ ಮೂವಿ ನೋಡಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿತ್ತು. ಒಂದು ಮೆಸೇಜ್ ತಲುಪ್ತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಯಾವುದಪ್ಪ ಮೂವಿ ಅಂತಂದರೆ ದ ಮಿಸ್ಟಿಕ್ ಅಂತ ಕನ್ನಡ ಶಾರ್ಟ್ ಮೂವಿ. ಸುದ್ದಿಮನೆ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ನಿನ್ನೆ. ಏನು ಹೋಗಿ ಚೆಕ್ಔಟ್ ಮಾಡಿ. ಮತ್ತು ನಮಗೆ ದೊಡ್ಡವರು ಯಾವಾಗಲೂ ಹೇಳ್ತಾ ಇದ್ರು, ಹೆಣ್ಣು ಒಂದು ಮಣ್ಣು ಊರಿಂದ ನಾವಾಗೆ ಯಾವತ್ತು ಹೋಗಬಾರ್ದು, ಅದು ತಾನಾಗೆ ಬರಬೇಕು ಅಂತ. ಅದೇ ಒಂದು ಲೈನ್ನ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಜಗದೀಶ್ ಸರ್ ಅಂತ. ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈರೆಕ್ಷನ್ಸ್ ಎಲ್ಲ ಬಂದು ಮಹದೇಶ್ ಅಂತ. ಮತ್ತು ನನ್ನ ಆ್ಯಕ್ಟರ್ಸ್ ಕೂಡ ನಮ್ಮ ಆಫೀಸ್ ಕೊಲೀಗ್ಸೇ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಅವ್ರ ಪ್ರಯತ್ನಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು. ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಏನಂತಂದರೆ, ನಮ್ಮ ಒಂದು ಲೈಕ್, ನಮ್ಮ ಒಂದು ಶೇರ್ಸ್, ನಮ್ಮ ಒಂದು ಕಮೆಂಟ್ ಅವರಿಗೆ ಮತ್ತಷ್ಟು ಮೂವಿನ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತಾ, ಬೇಕಿತ್ತಂದರೆ ನನ್ನ ಬಯೋದಲ್ಲಿ ಇದೆ, ಹಾಗೆ ನನ್ನ ಸ್ಟೋರಿಯಲ್ಲಿ ನಾನು ಹಾಕಿರ್ತೀನಿ. ನೀವು ಸ್ಟೋರಿಯಲ್ಲಿ ಜಸ್ಟ್ ಟ್ಯಾಪ್ ಮಾಡಿದರೆ ಸಾಕು, ಡೈರೆಕ್ಟ್ ವಿಡಿಯೋಗೆ ಹೋಗ್ತೀರಾ. ಸೊ ಫುಲ್ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅಂತ ನಿಮಗೆ ತಿಳಿಸಿ. ಚಿಕ್ಕ ಚಿಕ್ಕ ಕಲಾವಿದರನ್ನ ನಾವು ಬೆಳೆಸಬೇಕು, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸುಮ್ಮನೆ ಖಾಲಿ ವೀಡಿಯೋಸಿಗೆಲ್ಲ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸುಮ್ಮನೆ ಕಮೆಂಟ್ ಮಾಡ್ತೀರಾ. ಅದ್ರ ಬದಲು ಈ ಥರ ಒಂದು ಒಳ್ಳೆ ಪ್ರತಿಭೆಗಳನ್ನ ನಾವು ಬೆಳೆಸೋಣ ಅಂತ ಕೇಳ್ತಾ, ಫುಲ್ಲು ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ದ ಮಿಸ್ಟಿಕ್ ಟೀಮ್, ಆಲ್ ದ ಬೆಸ್ಟ್ ಎಲ್ರಿಗೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕೆಂತಂದರೆ ನಮ್ಮ ಕನ್ನಡಕ್ಕೆ ಇಂಥ ಒಳ್ಳೆಯ ಒಂದು ಮೂವಿನ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಹೋಪ್ ನಮ್ಮ ಕನ್ನಡ ಜನತೆ ನಮ್ಮ ಕನ್ನಡದವ್ರನ್ನ ಕೈ ಹಿಡಿದು ನಡೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ರೆಸ್ಪಾನ್ಸ್ ಹೇಗೆ ಬರುತ್ತೆ, ಎಷ್ಟು ಬರುತ್ತೆ ಅಂತ. ಕಲಾವಿದರನ್ನ ನಾವೇ ಬೆಳೆಸಬೇಕು, ಅದು ನಮ್ಮದೇ ಜವಾಬ್ದಾರಿ. ಕನ್ನಡಿಗರಿಗೆ ಎಲ್ಲರನ್ನೂ ಬೆಳೆಸೋ ವಿಶಾಲವಾದ ಹೃದಯ ಇದೆ ಅನ್ನೋದು ನನಗೂ ಗೊತ್ತಿದೆ. ಬೆಳೆಸಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ.